ಹಲೋ ಗಾಯ್ಸ್, ನಮಸ್ತೆ. ಇವತ್ತು ನಾವು ರೇಷಿಯೋ ಅಂಡ್ ಪ್ರಪೋರ್ಷನ್, ಕನ್ನಡದಲ್ಲಿ ಅನುಪಾತ ಮತ್ತು ಸಮಾನುಪಾತ ಟಾಪಿಕ್ ಮೇಲಿನ ಪ್ರಶ್ನೆಗಳನ್ನ ನೋಡೋಣ. ಅದಕ್ಕೂ ಮುಂಚೆ ರೇಷಿಯೋ ಅನುಪಾತ ಅಂದ್ರೆ ಏನು, ಸಮಾನುಪಾತ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಗೈಸ್. ಫಸ್ಟ್ ಅನುಪಾತ ಅಂದ್ರೆ ಏನು ಅಂತ ನೋಡೋಣ. ಅನುಪಾತ ರೇಷಿಯೋ ಅಂತ ಹೇಳಿದ್ರೆ ಕಂಪ್ಯಾರಿಸನ್, ಹೋಲಿಕೆ ಮಾಡೋದು. ಈಗ ಎರಡು ವ್ಯಕ್ತಿಗಳಿಗೆ, ಎರಡು ವಸ್ತುಗಳಿಗೆ ಯಾವುದೇ ರೀತಿಯಾದಂತಹ ಈಗ ಆಬ್ಜೆಕ್ಟ್ ಯಾವ್ದಾದ್ರು ತಗೊಳ್ಳಿ, ಅವೆರಡಕ್ಕೆ ನಾವು ಹೋಲಿಕೆ ಮಾಡ್ತೀವಲ್ಲ, ಕಂಪ್ಯಾರಿಸನ್ ಮಾಡ್ತೀವಿ ತಾನೆ. ಆ ಕಂಪ್ಯಾರಿಸನ್ ಮಾಡೋದನ್ನೇ ನಾವು ಏನಂತ ಅಂತೀವಿ ಅಂದ್ರೆ ರೇಷಿಯೋ ಅಂತ ಹೇಳ್ತೀವಿ ಗೈಸ್. ಅರ್ಥ ಆಯ್ತಾ? ಉದಾಹರಣೆಗೆ ಇಬ್ರು, ಒಬ್ಬ ರಾಮ ಅಂತ ಅನ್ಕೊಳ್ಳೋಣ, ಇನ್ನೊಬ್ಬ ಶ್ಯಾಮ, ಸರಿನಾ? ರಾಮನ ಹತ್ರ 100 ರೂಪೀಸ್ ಇರುತ್ತೆ ಅನ್ಕೊಳ್ಳೋಣ, 100 ರೂಪಾಯಿ ಇರುತ್ತೆ. ಶ್ಯಾಮನ ಹತ್ರ 200 ರೂಪೀಸ್, 200 ರೂಪಾಯಿ ಇರುತ್ತೆ ಅಂತ ಅನ್ಕೊಳ್ಳೋಣ. ಸೊ ಇವರಿಬ್ರನ್ನ ಕಂಪೇರ್ ಮಾಡಿದಾಗ, ಯಾವ ರೀತಿ ಕಂಪೇರ್ ಮಾಡಿದಾಗ ರೇಷಿಯೋ ಬರುತ್ತಲ್ವಾ ನೋಡಿ, 2-0ಗೆ 2-0 ಕ್ಯಾನ್ಸಲ್ ಆಯ್ತು. ಸೊ ಅವ್ರಿಬ್ರ ನಡುವೆ ರೇಷಿಯೋ ಬಂತು ಅಲ್ವಾ, ಕಂಪೇರ್ ಮಾಡ್ತಾ ಇದೀವಿ. ಆ ರೇಷಿಯೋ ಇಬ್ರು ನಡುವೆ ಕಂಪೇರ್ ಮಾಡಿದಾಗ ರೇಷಿಯೋ ಬಂತಲ್ವಾ. ಈಗ ಯಾವ ರೀತಿ ಹೇಳ್ಬೋದು ಅಂತ ಹೇಳಿದ್ರೆ, ರಾಮನ ಹತ್ತಿರ ಶ್ಯಾಮನಿಗಿಂತ ಅರ್ಧ ಅಷ್ಟು ಅಮೌಂಟ್ ಇದೆ ಅಂತ ಹೇಳ್ಬೋದು, ಅಥವಾ ಶ್ಯಾಮನ ಹತ್ತಿರ ರಾಮನಿಗಿಂತ 2 ಪಟ್ಟು ಅಮೌಂಟ್ ಇದೆ ಅಂತ ಹೇಳ್ಬೋದು. ಸೊ ಕಂಪೇರ್ ಮಾಡ್ತೀವಲ್ಲ, ಹೋಲಿಕೆ ಮಾಡೋ ಅಂತಂದೆ ನಾವು ಏನಂತೀವಿ ಅಂದ್ರೆ ರೇಷಿಯೋ ಅಂತ ಹೇಳ್ತೀವಿ ಗೈಸ್. ಈಗ ರೇಷಿಯೋನ ನಾವು ಯಾವ ರೀತಿ ಬರಿತೀವಿ ಅಂದ್ರೆ ಫ್ರಾಕ್ಷನ್ ಭಿನ್ನರಾಶಿ ರೂಪದಲ್ಲೂ ಕೂಡ ರೇಷಿಯೋನ ನಾವು ಬರಿಬಹುದು. ಸೊ ನೋಡಿ, ರೇಷಿಯೋ ಅಂದ್ರೆ 1:2 ಅಲ್ವಾ, ಇದನ್ನ ಭಿನ್ನ ರಾಶಿಯಲ್ಲಿ ಬರ್ಕೊಂಡ್ರೆ 1/2 ಅಂತ. ಇದನ್ನ ನಾವು ಫ್ರಾಕ್ಷನ್ ಅಲ್ಲೂ ಕೂಡ ಬರಿತೀವಿ, ರೇಷಿಯೋನ. ಅರ್ಥ ಆಯ್ತಾ? ರೇಷಿಯೋನ ನಾವು ಯಾವ್ದು ರೀತಿ ಬರಿಬಹುದು ಅಂದ್ರೆ ಫ್ರಾಕ್ಷನ್ ಅಲ್ಲೂ ಕೂಡ ಬರಿಬಹುದು. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ರೇಷಿಯೋದಲ್ಲಿ 2 ನಂಬರ್ ಕಂಪೇರ್ ಮಾಡ್ತಾ ಇದೀವಲ್ಲ, ಅದರ ಯೂನಿಟ್ಸ್ ಸೇಮ್ ಇರಬೇಕು, ಸರಿನಾ? ಫಾರ್ ಎಕ್ಸಾಂಪಲ್, ಉದಾಹರಣೆ, ಈಗ ನಾವು ಹೈಟ್, ಇಬ್ಬರ ಯಾವ್ದಾದ್ರು 2 ಆಬ್ಜೆಕ್ಟ್ ಹೈಟ್ ತಗೋತೀವಿ, ಎ ಮತ್ತೆ ಬಿ ಅಂತ 2 ಆಬ್ಜೆಕ್ಟ್ ಹೈಟ್ ತಗೊಂಡ್ರೆ, ಒಂದು 25 ಸೆಂಟಿಮೀಟರ್ ಇರುತ್ತೆ, ಇನ್ನೊಂದು 30 ಸೆಂಟಿಮೀಟರ್ ಇರುತ್ತೆ. ಸೊ ಇವೆರಡು ಕಂಪೇರ್ ಮಾಡ್ತಾ ಇದೀವಿ ಅಂದ್ರೆ ಯೂನಿಟ್ ಮಸ್ಟ್ ಬಿ ಸೇಮ್. ಅಕಸ್ಮಾತ್ ಇದರಲ್ಲಿ ಎ ಅನ್ನೋದು ಆಬ್ಜೆಕ್ಟ್ ಅಲ್ಲಿ 25 ಸೆಂಟಿಮೀಟರ್ ತಗೊಂಡು ಬಿ ಆಬ್ಜೆಕ್ಟ್ ಅಲ್ಲಿ 30 ಸೆಂಟಿಮೀಟರ್ 30 kgs ಅಂತ ಮಾಡ್ಕೊಳ್ಳೋಣ. ಅದರ ವೆಯ್ಟ್ 30 kg ಇದೆ, ಎ ಅನ್ನೋದು ಲೆಂತ್ 25 ಸೆಂಟಿಮೀಟರ್ ಅಂದ್ರೆ ನೋಡಿ, ಯೂನಿಟ್ಸ್ ಸೇಮ್ ಇಲ್ಲ. ಸೊ ಇದನ್ನ ನಾವು ರೇಷಿಯೋ ರೀತಿ ಬರ್ಕಳಿಕ್ ಆಗಲ್ಲ. ಅರ್ಥ ಆಯ್ತಾ ಗಾಯ್ಸ್? ಯೂನಿಟ್ ಮಸ್ಟ್ ಬಿ ಸೇಮ್. ಯಾವುದೇ ಆಬ್ಜೆಕ್ಟ್ ಆಗಿರ್ಲಿ, ಯಾವುದೇ ಕಂಪ್ಯಾರಿಸನ್ ಮಾಡ್ಬೇಕಾದ್ರೆ ಅವೆರಡರೂ ಆಬ್ಜೆಕ್ಟ್ ನ ಯೂನಿಟ್ಸ್ ಏನಾಗಿರ್ಬೇಕು ಅಂದ್ರೆ ಸೇಮ್ ಇರ್ಬೇಕು ಗಾಯ್ಸ್. ಇದೊಂದು ನೆನ್ಪಿಟ್ಕೊಳ್ಳಿ, ಸರಿನಾ? ರೇಷಿಯೋ ಅಂದ್ರೆ ಗೊತ್ತಾಯ್ತಲ್ವಾ? ಸಿಂಪಲ್. ರೇಷಿಯೋ ಮೀನ್ಸ್ ಕಂಪ್ಯಾರಿಸನ್ ಮಾಡ್ತಾ ಇದೀವಿ, ಯಾವುದೇ ಆದಂತಹ 2 ಆಬ್ಜೆಕ್ಟ್ಸ್ಗೆ ಅಥವಾ ಮನುಷ್ಯ ಯಾವ್ದಾದ್ರು ತಗೊಳ್ಳಿ, ಕಂಪ್ಯಾರಿಸನ್ ಮಾಡೋದು, ಸರಿನಾ? ಕಂಪ್ಯಾರಿಸನ್ ಮಾಡ್ಬೇಕಾದ್ರೆ ಯೂನಿಟ್ಸ್ ಏನಾಗಿರ್ಬೇಕು, ಸೇಮ್ ಇರ್ಬೇಕು. ನೆಕ್ಸ್ಟ್, ರೇಷಿಯೋನ ನಾವು ಯಾವ ಮೆಥಡ್ ಅಲ್ಲಿ ಬರ್ಕೋಬಹುದು ಅಂದ್ರೆ, ಯಾವ ರೂಪದಲ್ಲಿ ಅಂದ್ರೆ ಫ್ರಾಕ್ಷನ್, ಭಿನ್ನರಾಶಿ ರೂಪದಲ್ಲೂ ಕೂಡ ನಾವು ರೇಷಿಯೋನ ಬರ್ಕೋಬಹುದು ಗೈಸ್. ನೆಕ್ಸ್ಟ್ ಸಮಾನುಪಾತ, ಪ್ರಪೋರ್ಷನ್ ಅಂದ್ರೆ ಏನು ಗೈಸ್? ಸೇಮ್ 2 ಪೇರ್ ಆಫ್ ರೇಷಿಯೋನ ಕಂಪ್ಯಾರಿಸನ್ ಮಾಡ್ತೀವಿ ಅಷ್ಟೇನೆ. 2 ಪೇರ್ ಆಫ್ ರೇಷಿಯೋನ ಕಂಪ್ಯಾರಿಸನ್ ಮಾಡಿದ್ರೆ ಅದನ್ನೇನಂತೀವಿ? ಸಮಾನುಪಾತ, ಪ್ರಪೋರ್ಷನ್ ಅಂತೀವಿ. ಫಾರ್ ಎಕ್ಸಾಂಪಲ್ ಏನು, 2:3 ಅನ್ನೋದಿರುತ್ತೆ, ನೆಕ್ಸ್ಟ್ 4:6 ಅಂತ ಅನ್ಕೊಳ್ಳೋಣ, ಸರಿನಾ? ಇವೆರಡು ರೇಷಿಯೋನ ಕಂಪೇರ್ ಮಾಡ್ತೀವಿ. ಕಂಪೇರ್ ಮಾಡಿದಾಗ ಅವೆರಡು ರೇಷಿಯೋ ಈಕ್ವಲ್ ಬತ್ತು ಅಂತ ಅಂದ್ರೆ ಅದನ್ನ ನಾವೇನಂತೀವಿ ಅಂದ್ರೆ ಸಮಾನುಪಾತ ಅಂತೀವಿ. ನೋಡಿ ಗೈಸ್, 4:6 ನಾವು ಸಿಂಪ್ಲಿಫೈ ಮಾಡಿದ್ರೆ 2 ಇಂದ 2 2s 2 3s. ಸೊ ಇವೆರಡು ಈಕ್ವಲ್ ಆಯ್ತಲ್ವಾ?
ಸೊ 2 3ಗೆ 2 3 ಈಕ್ವಲ್ ಆಯ್ತು ಅಂದ್ರೆ ಇವೆರಡು ಕಂಪೇರ್ ಮಾಡಿದಾಗ ಈಕ್ವಲ್ ಆದಾಗ ಏನ್ ಬರುತ್ತೆ ಅದನ್ನ ನಾವೇನಂತೀವಿ ಅಂದ್ರೆ ಸಮಾನುಪಾತ ಅಂತೀವಿ ಗೈಸ್. ಅರ್ಥ ಆಯ್ತಾ? ರೇಷಿಯೋ ಮತ್ತೆ ಪ್ರಪೋರ್ಷನ್ಗೆ ಇಷ್ಟೇ ಡಿಫ್ರೆನ್ಸ್. ನೆಕ್ಸ್ಟ್ ನೋಡಿ ಗೈಸ್, ನೆಕ್ಸ್ಟ್ ಸಬ್ಟ್ರಾಕ್ಷನ್ ಆಫ್ ರೇಷಿಯೋ. ರೇಷಿಯೋಗಳ ಅನುಪಾತನ ಯಾವ ರೀತಿ ಕಳಿಯುವಂತದ್ದು, ಯಾವ ರೀತಿ ಕಳಿಬೇಕು ಅನ್ನೋದನ್ನ ನಾವು ನೋಡೋಣ. ನೋಡಿ ಎಕ್ಸಾಂಪಲ್ 2:3 ಅಂತ ಇದೆ. ನೆಕ್ಸ್ಟ್ 4:5. ಇದನ್ನ ಸಬ್ಟ್ರಾಕ್ಟ್ ಮಾಡೋಣ. ರೇಷಿಯೋನ ಇದು ಯಾವ ರೀತಿ ಸಬ್ಟ್ರಾಕ್ಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. 2 ಬಂತು, 2 ಬಂತು. ಓಕೆನಾ? 4 ಅಲ್ಲಿ 2 ಹೋದ್ರೆ 2, 5 ಅಲ್ಲಿ 3 ಹೋದ್ರೆ 2 ಆಯ್ತು. ಸೊ ಇದನ್ನ ನಾವು ಸಬ್ಟ್ರಾಕ್ಟ್ ಮಾಡೋದು. ಅದೇ ರೀತಿ 2:3 ನೆಕ್ಸ್ಟ್ 4:6 ಅಂತ ಮಾಡೋಣ. ಇದನ್ನ ಸಬ್ಟ್ರಾಕ್ಟ್ ಮಾಡೋಣ. ಅದು ಯಾವ ರೀತಿ ಅಂತ ನೋಡೋಣ. 2 2 2 ಆಯ್ತು, 3 ಆಯ್ತು. ಸೊ ಇದ್ರಲ್ಲಿ ನಾವು ಸಬ್ಟ್ರಾಕ್ಟ್ ಮಾಡಿದಾಗ ಯೂನಿಟ್ ಸೇಮ್ ಇರಬೇಕು ಅಂತ ಹೇಳಿದೆ ಅಲ್ವಾ? ಸೊ 2:2 ಅಂತ ಬಂತು. ಬಟ್ ಇಲ್ಲಿ 2:3 ಬಂದಿದೆ. ಸೊ ಇದು ನಾವು ಸಬ್ಟ್ರಾಕ್ಟ್ ಮಾಡಕ್ ಆಗಲ್ಲ. ಸಬ್ಟ್ರಾಕ್ಟ್ ಮಾಡಕ್ ಆಗಲ್ಲ ಅಂದಾಗ ನಾವು ಅದನ್ನ ಸಬ್ಟ್ರಾಕ್ಟ್ ಮಾಡುವಂಗ್ ಮಾಡ್ಕೋಬೇಕು. ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ನೋಡಿ, ನಾವು ಸಬ್ಟ್ರಾಕ್ಟ್ ಮಾಡ್ಬೇಕಾದ್ರೆ ರೇಷಿಯೋನ ಅದು ಇಂಟರ್ನಲ್ ಗ್ಯಾಪ್ಸ್ ಇದೆ ಅಲ್ವಾ, ಇವೆರಡರ ಮಧ್ಯ ಅದೇನಿರ್ಬೇಕು ಅಂದ್ರೆ ಸೇಮ್ ಇರಬೇಕು. ನೋಡಿ 2 3 ಗ್ಯಾಪ್ ಎಷ್ಟಿದೆ? 1 ಇದೆ. 4 5 ಗ್ಯಾಪ್ ಎಷ್ಟಿದೆ? 1 ಇದೆ. ಸೊ ನಮ್ಗೆ ಗ್ಯಾಪ್ ಸೇಮ್ ಇದ್ದಾಗ ಸಬ್ಟ್ರಾಕ್ಟ್ ಮಾಡ್ಕೋಬಹುದು ಈಸಿಯಾಗಿ. ಬಟ್ ಇಲ್ಲಿ ನೋಡಿ, ಇವೆರಡರ ಇಂಟರ್ನಲ್ ಗ್ಯಾಪ್ಸ್ ಎಷ್ಟಿದೆ? 1 ಇದೆ. ಬಟ್ ಇವೆರಡರ ಇಂಟರ್ನಲ್ ಗ್ಯಾಪ್ 2 ಇದೆ. ಸೊ ಈ ತರ ಡಿಫ್ರೆಂಟ್ ಆಗಿದ್ದಾಗ ನಮ್ ಕೈಲಿ ಸಬ್ಟ್ರಾಕ್ಟ್ ಮಾಡಕ್ ಆಗಲ್ಲ ರೇಷಿಯೋನ. ಸೊ ಆ ತರ ಕೇಸ್ ಇದ್ದಾಗ ಯಾವ ರೀತಿ ನಾವು ಸಬ್ಟ್ರಾಕ್ಟ್ ಮಾಡೋದು ಅಂತ ಹೇಳ್ತೀನಿ ನೋಡಿ ಗೈಸ್. ಈ ತರ ಡಿಫ್ರೆಂಟ್ ಇಂಟರ್ನಲ್ ಗ್ಯಾಪ್ಸ್ ಡಿಫ್ರೆಂಟ್ ಇದ್ದಾಗ ಯಾವ ರೀತಿ ಸಬ್ಟ್ರಾಕ್ಟ್ ಮಾಡೋದು ರೇಷಿಯೋ ಅಂತ ನೋಡೋಣ. ಫಸ್ಟ್ 2 ಮತ್ತೆ 3 ರೇಷಿಯೋ ಎಷ್ಟಿದೆ? ಅದು ಇಂಟರ್ನಲ್ ಗ್ಯಾಪ್ ಎಷ್ಟಿದೆ? 1 ಇದೆ. 4:6 ಇಂಟರ್ನಲ್ ಗ್ಯಾಪ್ 2 ಇದೆ. ಸೊ ಈ ಗ್ಯಾಪ್ 1 ಇರೋದನ್ನ ಇವೆರಡಕ್ಕೂ ಮಲ್ಟಿಪ್ಲೈ ಮಾಡೋಣ. ಓಕೆನಾ? ನೆಕ್ಸ್ಟ್ 2 ಇರೋದನ್ನ ಇವೆರಡರ ಇಂಟರ್ನಲ್ ಗ್ಯಾಪ್ ಇರೋದನ್ನ ಇವೆರಡಕ್ಕೂ ಮಲ್ಟಿಪ್ಲೈ ಮಾಡೋಣ. ಸೊ ಇವೆರಡರ ಇಂಟರ್ನಲ್ ಗ್ಯಾಪ್ ಎಷ್ಟಿದೆ? 2 ಇದೆ. ಸೊ 2ನ ಇವೆರಡಕ್ಕೂ ಮಲ್ಟಿಪ್ಲೈ ಮಾಡಿದ್ರೆ 4 ಆಯ್ತು. ನೆಕ್ಸ್ಟ್ 3 × 2 6 ಆಯ್ತಲ್ವಾ? ಸೊ ಮೊದಲನೇದು ಇಂಟರ್ನಲ್ ಗ್ಯಾಪ್ ಇರೋದನ್ನ ಎರಡನೇ ರೇಷಿಯೋಗೆ ಮಲ್ಟಿಪ್ಲೈ ಮಾಡೋಣ. 4 × 1 4. ನೆಕ್ಸ್ಟ್ 6 × 1 6. ನೋಡಿ ಗೈಸ್, ಇವೆರಡರ ಇಂಟರ್ನಲ್ ಗ್ಯಾಪ್ ಎಷ್ಟಾಯ್ತು? 2 ಆಯ್ತು. ಇವೆರಡರ ಇಂಟರ್ನಲ್ ಗ್ಯಾಪ್ 2 ಆಯ್ತು. ಈಕ್ವಲ್ ಆಯ್ತಲ್ವಾ? ಸೊ ನಾವು ಈಸಿಯಾಗಿ ಸಬ್ಟ್ರಾಕ್ಟ್ ಮಾಡ್ಬೋದು ತಾನೆ? ಅರ್ಥ ಆಯ್ತಾ ಗೈಸ್? ನೋಡಿ ಇನ್ನೊಂದು ಎಕ್ಸಾಂಪಲ್ ತಗೋತೀನಿ. 3:5 7:11. ನೋಡಿ ಗೈಸ್, ಇವೆರಡು ಇಂಟರ್ನಲ್ ಗ್ಯಾಪ್ ಎಷ್ಟಿದೆ? 2 ಇದೆ. ಇದರ ಇಂಟರ್ನಲ್ ಎಷ್ಟು ಗ್ಯಾಪ್ ಇದೆ? 4 ಇದೆ ಅಲ್ವಾ? ಸೊ ಡಿಫ್ರೆಂಟ್ ಆದ್ಮೇಲೆ ನಮ್ಗೆ ಅದನ್ನ ರೇಷಿಯೋ ಸಬ್ಟ್ರಾಕ್ಟ್ ಮಾಡಕ್ ಆಗಲ್ಲ. ಸಬ್ಟ್ರಾಕ್ಟ್ ಮಾಡಕ್ ಆಗಲ್ಲ ಅಂದ್ರೆ ಎರಡನ್ನೂ ರೇಷಿಯೋ ನಾವು ಈಕ್ವಲ್ ಮಾಡ್ಕೋಬೇಕಲ್ವಾ? ಸೊ ಈ 4ನ ಇವೆರಡಕ್ಕೂ ಮಲ್ಟಿಪ್ಲೈ ಮಾಡೋಣ. 4 × 3 12, 5 × 4 20. 4 × 3 12 ಆಯ್ತು. 5 × 4 20 ಆಯ್ತು. ಸೊ ಮೇಲ್ಗಡೆ ಬಂದಿರುವಂತ ಇಂಟರ್ನಲ್ ಗ್ಯಾಪ್ನ ಇಲ್ಲಿ ಕೆಳಗಡೆ ಮಲ್ಟಿಪ್ಲೈ ಮಾಡೋಣ. 7 × 2 7 14. ನೆಕ್ಸ್ಟ್ 11 22. ಸೊ ಇಂಟರ್ನಲ್ ಗ್ಯಾಪ್ ನೋಡಿ ಎಷ್ಟಿದೆ? 8 ಅಲ್ವಾ? ಇದರ ಇಂಟರ್ನಲ್ ಗ್ಯಾಪ್ 8 ಅಲ್ವಾ? ಈಸಿಯಾಗಿ ಸಬ್ಟ್ರಾಕ್ಟ್ ಮಾಡ್ಬೋದು ತಾನೆ? ಎಷ್ಟು? 2. ನೆಕ್ಸ್ಟ್ 2 ಸಬ್ಟ್ರಾಕ್ಟ್ ಆಯ್ತಲ್ವಾ? ಸೊ ನಾವು ಕೊಟ್ಟಿಲ್ಲ, ಸಬ್ಟ್ರಾಕ್ಟ್ ಮಾಡಕ್ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಅದನ್ನ ಸಿಂಪ್ಲಿಫೈ ಮಾಡ್ಕೊಂಡು ಸಬ್ಟ್ರಾಕ್ಟ್ ಮಾಡುವಂಗ್ ಮಾಡ್ಬೇಕು ಗೈಸ್. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಮುಂದಕ್ಕೆ ನೋಡೋಣ. ನೋಡಿ ಗೈಸ್, ಸಪೋಸ್ 150 ರೂಪೀಸ್ ಅಮೌಂಟ್ ಇದೆ ಅಂತ ಅನ್ಕೊಳ್ಳೋಣ. ಇದನ್ನು ನಾವು ಇಬ್ರು ವ್ಯಕ್ತಿ ಎ ಮತ್ತೆ ಬಿ ಅಂತ ಇಬ್ರು ವ್ಯಕ್ತಿ ಇದ್ದಾರೆ. ಅವ್ರಿಗೆ ನಾವು 2:3 ಅಮೌಂಟ್ ಅಲ್ಲಿ ನಾವು 2:3 2:3 ಈ ರೇಷಿಯೋದಲ್ಲಿ ಅವ್ರಿಬ್ರಿಗೂ ಅಮೌಂಟ್ ನ ನಾವು ಯಾವ ರೀತಿ ಹಂಚಬೇಕು ಅನ್ನೋದನ್ನ ಪ್ರಶ್ನೆ ಕೇಳ್ತಾರೆ ಅಂತ ಅನ್ಕೊಳ್ಳೋಣ. ಅವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಟೋಟಲ್ 150 ರೂಪೀಸ್ ಇದೆ. ಅವ್ರಿಗೆ ಎ ಅನ್ನೋನ್ಗೆ 2 ಪಾರ್ಟ್ ಬರ್ಬೇಕು, ಬಿ ಅನ್ನೋನ್ಗೆ 3 ಪಾರ್ಟ್ ಬರ್ಬೇಕು. ಅವಾಗ ಇಬ್ರಿಗೂ ಎಷ್ಟೆಷ್ಟು ಅಮೌಂಟ್ ಸಿಗುತ್ತೆ ಅನ್ನೋದು ಕೇಳಿದಾರೆ ಅಲ್ವಾ? ಸೊ
ಟೋಟಲ್ ಪಾರ್ಟ್ ಎಷ್ಟಿದೆ ಇಲ್ಲಿ 5 ಪಾರ್ಟ್ ಇದೆ. ಸೊ 5 ಪಾರ್ಟ್ ಇದೆ. ನಮ್ಗೆ ಎಷ್ಟು ಕೊಟ್ಟಿರೋದು ಟೋಟಲ್ ಅಮೌಂಟ್ 150 ರೂಪಾಯಿ ಕೊಟ್ಟಿದ್ದಾರೆ. ಸೊ 5 ಪಾರ್ಟ್ಗೆ 150 rupees ಆಯ್ತು ಅಂದ್ರೆ 1 ಪಾರ್ಟ್ಗೆ ಎಷ್ಟಾಗುತ್ತೆ? 5 ಒಂದ್ಲಿ 5 ಮೂರ್ಲಿ ಅಲ್ವಾ? ಸೊ 1 ಪಾರ್ಟ್ಗೆ 30 rupees ಆಯ್ತು. ಏನೊಂದು ಎಷ್ಟು ಪಾರ್ಟ್ ಬರಬೇಕು? 2 ಪಾರ್ಟ್ ಅಲ್ವಾ? ಸೊ ಏನೊಂದಿಗೆ 2 ಪಾರ್ಟ್ ಅಂದ್ರೆ 60 rupees ಬಂತಾ? ಏನೊಂದಿಗೆ ಎಷ್ಟು ಬಂತು? 60 rupees ಬಂತು. ನಮ್ಗೆ ಬಿ ಏನೊಂದು ಬೇಕಲ್ವಾ? ಬಿ ಏನೊಂದು ಪಾರ್ಟ್ ಎಷ್ಟಿದೆ? 3 ಪಾರ್ಟ್. ಸೊ 3 ಪಾರ್ಟ್ ಅಂದ್ರೆ 1 ಪಾರ್ಟ್ 30, 3 ಪಾರ್ಟ್ ಅಂದ್ರೆ 90 ಆಯ್ತಲ್ವಾ? 3 into 3 90 ಅಲ್ವಾ? ಸೊ ಬಿ ಏನೊಂದಿಗೆ ಎಷ್ಟು? 90 rupees ಕೊಡ್ಬೇಕು. 150 rupees ಅಲ್ಲಿ ಎ ಅನ್ನೋನ್ಗೆ 60 ರೂಪಾಯಿ ಸಿಗುತ್ತೆ. ಸೊ 150 rupees ಅಲ್ಲಿ ಬಿ ಅನ್ನೋನ್ಗೆ 90 rupees ಸಿಗುತ್ತೆ. ಸರಿನಾ? ಇದು ಇಂಪಾರ್ಟೆಂಟ್ ಗೈಸ್, ನಾವು ಈ ತರ ಬಿಡಿಸ್ಕೋಬೇಕು. ಸರಿನಾ? ಫಾರ್ ಎಕ್ಸಾಂಪಲ್ ಇನ್ನೊಂದು ಕ್ವಶನ್ ನೋಡ್ತೀನಿ ನೋಡಿ. ₹450 ಇರುತ್ತೆ ಅನ್ಕೊಳ್ಳೋಣ. ಈ 450ನ ಇಬ್ರು ವ್ಯಕ್ತಿಗಳಿಗೆ 3 ಮತ್ತೆ 3 ಬಿಡಿ 5 4. ಸರಿನಾ? ಈ ರೇಷಿಯೋದಲ್ಲಿ ಹಂಚ್ಬೇಕು ಅವ್ರಿಬ್ರಿಗೂ. ಎಷ್ಟೆಷ್ಟು ಬರುತ್ತೆ ಒಬ್ಬೊಬ್ರಿಗೆ ಅಂತ ಕೇಳ್ತಾರೆ ಅಂತ ಅನ್ಕೊಳ್ಳೋಣ. ಸರಿನಾ? ನಮ್ಗೆ ರೇಷಿಯೋ ಎಷ್ಟು ಪಾರ್ಟ್ ಇದೆ? ಇವೆರಡು ಟೋಟಲ್ 9 ಪಾರ್ಟ್ ಆಯ್ತು. ಸೊ ನಮ್ಗೆ ಟೋಟಲ್ ಅಮೌಂಟ್ ಕೊಟ್ಟಿರೋದು ಎಷ್ಟು? 450. ಸರಿನಾ? 9 ಪಾರ್ಟ್ಗೆ 450 ಆಯ್ತು ಅಂದ್ರೆ 1 ಪಾರ್ಟ್ಗೆ ಎಷ್ಟು? 50 rupees ಅಲ್ವಾ? 9 ಇಂದ 45 ಎಷ್ಟು ಮಲ್ಟಿಪ್ಲೈ ಆಗುತ್ತೆ? 5. ಸೊ 10 ಕ್ಯಾರಿ ಆಯ್ತು. ನೆಕ್ಸ್ಟ್ ನಮ್ಗೆ ಮೊದಲನೇ ಎ ಅನ್ನೋ ವ್ಯಕ್ತಿ ಬಿ ಅನ್ನೋ ವ್ಯಕ್ತಿ ಅನ್ಕೊಳ್ಳೋಣ. ಎ ವ್ಯಕ್ತಿಗೆ 5 ಪಾರ್ಟ್ ಬರಬೇಕು. 5 ಪಾರ್ಟ್ ಬರಬೇಕು. ಏನಂತ ಮಲ್ಟಿಪ್ಲೈ ಮಾಡ್ತೀವಲ್ವಾ? ಸೊ 250 rupees ಅವನಿಗೆ ಬಂತು. ಬಿ ಅನ್ನೋ 4 ಅಂದ್ರೆ 200. 50 into 4 200. ಬಿ ಅನ್ನೋನ್ಗೆ ಎಷ್ಟು ಸಿಗುತ್ತೆ? 200 ರೂಪಾಯಿ ಸಿಗುತ್ತೆ. ಎ ಅನ್ನೋನ್ಗೆ 250 rupees ಸಿಗುತ್ತೆ ಗೈಸ್. ಅರ್ಥ ಆಯ್ತಾ ಯಾವ ತರ ಸ್ಪ್ಲಿಟ್ ಮಾಡೋದು ಅಂತ? ಇವೆಲ್ಲ ಬೇಸಿಕ್ ಇಂದ ಹೇಳ್ತಾ ಇದೀನಿ. ಇವೆಲ್ಲ ಇಂಪಾರ್ಟೆಂಟ್. ಸ್ವಲ್ಪ ಇದ್ರ ಕಡೆ ಗಮನ ಕೊಟ್ರೆ ಮುಂದೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಗಳು ಬಂದ್ರು ಕೂಡ ನಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಗೈಸ್. ಹಾ ನೋಡಿ ಗೈಸ್, ಎ ರೇಷಿಯೋ ಬಿ ಇಸ್ ಈಕ್ವಲ್ ಟು 2:3, ಬಿ ರೇಷಿಯೋ ಸಿ ಇಸ್ ಈಕ್ವಲ್ ಟು 6:7. ಈ ತರ ಇದ್ದಾಗ ಎ ರೇಷಿಯೋ ಬಿ ರೇಷಿಯೋ ಸಿ ರೇಷಿಯೋ ಎಷ್ಟು ಅಂತ ಕೇಳ್ತಾರೆ. ಸರಿನಾ? ನೋಡಿ ನಮ್ಗೆ ಇದರಲ್ಲಿ ಕಂಪೇರ್ ಮಾಡಿದಾಗ ಯಾವುದು ಸೇಮ್ ಇದೆ ಅಂದ್ರೆ ಬಿ ಅನ್ನೋ ಪಾರ್ಟ್ ಸೇಮ್ ಇದೆ. ಸರಿನಾ? ಬಿ ಯಾವ್ದು ಇದರಲ್ಲಿ 3 ಇದೆ, ಇಲ್ಲಿ ಬಿ ಯಾವ್ದಿದೆ 6 ಇದೆ. ಸೊ ನಾವು ಬಿ ಅನ್ನು ಸೇಮ್ ಇರೋದ್ರಿಂದ ಇವೆರಡು ಸೇಮ್ ಮಾಡ್ಕೊಳ್ಳೋಣ. ನೋಡಿ 6 ಇದೆ, ಇಲ್ಲಿ 3 ಇದೆ. ಸೊ ಸೇಮ್ ಮಾಡ್ಕೋಬೇಕು ಅಂದ್ರೆ ಏನ್ ಮಾಡ್ತೀವಿ? ಇಲ್ಲಿ ಮಲ್ಟಿಪ್ಲೈ ಬೈ 2 ಮಾಡಿ. ಮಲ್ಟಿಪ್ಲೈ ಬೈ 2 ಮಾಡಿದ್ರೆ ಎಷ್ಟು? 6 ಆಯ್ತಲ್ವಾ? ಇಲ್ಲೂ 6 ಇದೆ, ಇಲ್ಲೂ 6 ಇದೆ, ಸೇಮ್ ಮಾಡ್ಕೊಂಡಾವ್. ಬಟ್ ಇಲ್ಲೂ ಮಾತ್ರ 2 ಮಾಡಬಾರ್ದು, ಇಲ್ಗೂ ಕೂಡ 2 ಮಾಡ್ಲೇಬೇಕು. ಯಾಕೆಂದ್ರೆ ಎ ಇಷ್ಟು ಬಿ ತಾನೇ ಇರೋದಿಲ್ಲ. ಸೊ ಇದು 2 ಮಾಡ್ತೀವಿ ಅಂದ್ರೆ ಇದಕ್ಕೂ ಮಲ್ಟಿಪ್ಲೈ 2 ಮಾಡ್ಕೋಬೇಕು. ಸರಿನಾ? ಎಷ್ಟಾಯ್ತು? 2 into 2 4, 3 into 2 6 ಆಯ್ತು. ಸರಿನಾ? ನೆಕ್ಸ್ಟ್ ಇಲ್ಲಿ ಎಷ್ಟಿದೆ? 6 7. ಅರ್ಥ ಆಯ್ತಲ್ವಾ ಗೈಸ್? ನೋಡಿ ಬಿ ಬಿ ಸೇಮ್ ಆಯ್ತಲ್ವಾ? ನೆಕ್ಸ್ಟ್ ಯಾವ ರೀತಿ ಮಾಡ್ಕೊಳ್ಳೋದು? ಎ ಇಷ್ಟು ಬಿ ಇಷ್ಟು ಸಿ ಅಂದ್ರೆ ನೆಕ್ಸ್ಟ್ 4 6 ಇದೆ 6, ನೆಕ್ಸ್ಟ್ 7. ಸೊ ಆನ್ಸರ್ ಇಸ್ ಎ ಇಷ್ಟು ಬಿ ಇಷ್ಟು ಸಿ ಇಸ್ 4:6:7. ಇದು ಒಂದು ಮೆಥಡ್ ಆಯ್ತಾ? ನೆಕ್ಸ್ಟ್ ಇನ್ನೊಂದು ಮೆಥಡ್ ಹೇಳ್ತೀನಿ ನೋಡಿ ಗೈಸ್. ಎ ಇಷ್ಟು ಬಿ ಎಷ್ಟಿದೆ? 2:3 ಆಯ್ತು. ಬಿ ಇಷ್ಟು ಸಿ 6:7 ಆಯ್ತು. ಓಕೆನಾ ಗೈಸ್? ನೆಕ್ಸ್ಟ್ ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡೋಣ. 6 2 12. ನೆಕ್ಸ್ಟ್ ಇದು ಇಲ್ಲಿಗೆ 6 3 18 ಆಯ್ತು. ಸೊ ನೆಕ್ಸ್ಟ್ ಈ ರೀತಿ 3 into 7 21. ಬಟ್ ಸರ್ ಇಲ್ಲಿ 4:6:7 ಇದೆ, ಇಲ್ಲಿ 12:18:21 ಇದೆ. ಸೊ ಇಲ್ಲಿ ನಾವು ಸಿಂಪ್ಲಿಫೈ ಮಾಡಿಲ್ಲ, ಇದನ್ನು ಸಿಂಪ್ಲಿಫೈ ಮಾಡ್ಕೊಂಡಿಲ್ಲ. ಅದಕ್ಕೋಸ್ಕರ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಯಾವ್ದಾದ್ರು ಒಂದ್ ನಂಬರ್ ಇಂದ ಈ 3 ನಂಬರ್ ಕೂಡ ಡಿವೈಡ್ ಆಗ್ಬೇಕು. ಯಾವ ನಂಬರ್ ಇದೆ? 3ರಿಂದ ಹೋಗುತ್ತೆ ಅಲ್ವಾ? 3 4s 12, 3 6 18, 3 7s 21.
ಸೊ ಆನ್ಸರ್ ಬರ್ಲಿಲ್ವಾ? ಸೇಮ್ ಅಲ್ವಾ? ಓಕೆ ಗೈಸ್, ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಹಾ, ಈ ಪ್ರಶ್ನೆ ಮಾಡಿ ಗೈಸ್, ಎ ಇಷ್ಟು ಬಿ ಇಷ್ಟು ಸಿ ಎಷ್ಟು ಬರುತ್ತೆ ಅಂತ ನೋಡಿ. ನಮ್ಗೆ ಎ ಇಷ್ಟು ಬಿ 5:14, ಬಿ ಇಷ್ಟು ಸಿ 7:9 ಕೊಟ್ಟಿದ್ದಾರೆ. ಸೊ ನಾವು ಬಿ ಏನನ್ನ ಸೇವ್ ಮಾಡ್ಕೋಬೇಕು. ಸೇವ್ ಮಾಡ್ಕೋಬೇಕಲ್ವ, ಇಲ್ಲಿ 14 ಇದೆ, ಇಲ್ಲಿ 7 ಇದೆ. ಸೇವ್ ಮಾಡ್ಕೋಬೇಕು ಅಂದ್ರೆ ನಾವು ಇಲ್ಲಿ 2 ಮಲ್ಟಿಪ್ಲೈ ಮಾಡೋಣ. 2 ಮಲ್ಟಿಪ್ಲೈ ಮಾಡಿದ್ರೆ 14 ಬಂತು, 14 ಬಂತು. ಇಲ್ಲಿ 2 ಮಾಡಿದ್ರೆ ಮುಂದಿನ ಸಂಖ್ಯೆಗೂ ನಾವು 2 ಮಾಡ್ಲೇಬೇಕಲ್ವಾ? ಸೊ ಎಷ್ಟಾಯ್ತು ನೋಡಿ, ಎ ಇಷ್ಟು ಬಿ 5:14 ಆಯ್ತು. 7 into 2 14, 9 into 2 18, 7 into 2 14, 9 2 18. ಸರಿ, ಎ ಇಷ್ಟು ಬಿ ಇಷ್ಟು ಸಿ ಅಲ್ವಾ? ಎ ಇಷ್ಟು ಬಿ ಇಷ್ಟು ಸಿ 5 ಹಂಗೆ ಬರ್ಕೋತೀವಿ. ಬಿ ಎಷ್ಟಿದೆ 14 ಹಂಗೆ ಬರ್ಕೊಂಡು, ಸಿ ಎಷ್ಟಿದೆ 18. ಅರ್ಥ ಇದೆ ಗಾಯ್ಸ್? ನೆಕ್ಸ್ಟ್ ಇನ್ನೊಂದು ಮೆಥಡ್ ಹೇಳ್ಕೊಟ್ಟಿದೆ ಅಲ್ವಾ? ಆ ಮೆಥಡ್ ಹೆಂಗ್ ಮಾಡೋದು ಅಂದ್ರೆ 5:14, 7:9. ಸೊ 5 into 7 ಮಾಡಿ 35 ಬಂತು. 14 into 7 17 98, 98 ಆಯ್ತು. ಸೊ ನೆಕ್ಸ್ಟ್ 14 126. ನಾ ಡೈಲಿ ಕ್ಲಾಸಲ್ಲಿ ಹೇಳ್ತಾ ಇದ್ದೀನಿ, ಟೇಬಲ್ಸ್ ಮಗ್ಗಿ ಕಲೀಲೇಬೇಕು. ಸ್ಕ್ವೇರ್ ರೂಟ್, ಕ್ಯೂಬ್ ರೂಟ್ ಅವೆಲ್ಲ ನಿಮ್ಗೆ ಬಾಯ್ಪಾಠ ಆಗಿರ್ಬೇಕು, ಸರಿನಾ? ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಸಿಂಪ್ಲಿಫೈ ಮಾಡ್ಬೇಕಾದ್ರೆಲ್ಲ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅದನ್ನ ಡೈಲಿ ಪ್ರಾಕ್ಟೀಸ್ ಮಾಡಿ. ನೋಡಿ, ಇದು ಸಿಂಪ್ಲಿಫೈ ಮೆಥಡ್ ಇದರಲ್ಲಿ ಇಲ್ಲ, ಸರಿನಾ? ಫಾರ್ಮ್ ಅಲ್ಲಿ ಇಲ್ಲ. ಇದನ್ನ ನಾವು ಸಿಂಪ್ಲಿಫೈ ಮಾಡ್ಕೋಬೇಕು. ಸಿಂಪ್ಲಿಫೈ ಮಾಡ್ಕೋಬೇಕು ಅಂದ್ರೆ ಎಲ್ಲಾ 3 ಅಂಕಿನೂ ಕೂಡ ಯಾವ್ದಾದ್ರು ಒಂದು ಸಂಖ್ಯೆಲಿ ಭಾಗವಾಗುವಂತಿರ್ಬೇಕು. ಸೊ ಇದೆಲ್ಲ ಯಾವ್ದ್ರಲ್ಲಿ ಭಾಗ ಆಗುತ್ತೆ ಅಂದ್ರೆ 98, 126, 35, 35 7ರಿಂದ ಭಾಗ ಆಗುತ್ತೆ ಫ್ರೆಂಡ್. ಸೊ 7 5 35 ಅಲ್ವಾ? 7 1 7, 2 ಮಿಕ್ಕತ್ತು 28, 7 4 28 ಆಯ್ತು. ಸೊ 7 1 7, ನೆಕ್ಸ್ಟ್ 5 ಮಿಕ್ಕತ್ತು 7 8 56. ಸೊ 5 14 18 ನೋಡಿ, ಇಲ್ಲೂ ಅದೇ ಬಂದಿದೆ. ಅರ್ಥ ಆಯ್ತಾ? ಈ ಮೆಥಡ್ ಆರು ಯೂಸ್ ಮಾಡ್ಬೋದು, ಈ ಮೆಥಡ್ ಆರು ಯೂಸ್ ಮಾಡ್ಬೋದು. ಓಕೆನಾ? ಹಾ ನೋಡಿ, 2a is equal to 3b is equal to 4c. ಸೊ ಎ ಇಷ್ಟು ಬಿ ಇಷ್ಟು ಸಿ ಈ ತರ ಇದ್ದಾಗ ನಾವು ಯಾವ ತರ ಪ್ರಶ್ನೆ ಮಾಡೋದು ಅಂದ್ರೆ, ಫಸ್ಟ್ LCM ಮೆಥಡ್ ಇದೆ. LCM ತಗೊಂಡು ನೀವು ಕ್ಯಾಲ್ಕುಲೇಷನ್ ಮಾಡೋಕೆ ಟೈಮ್ ಆಗುತ್ತೆ. ಇದು ಯಾವ ತರ ಅಂದ್ರೆ ನೋಡಿ, ನಮ್ಗೆ ಎ ಬೇಕು ಅಂದಾಗ್ಲ ನೋಡಿ, ಎ ಮುಚ್ಕೊಳ್ಳೋಣ. 4 into 3 ಎಷ್ಟಾಯ್ತು? 12, ಸರಿನಾ? ನೆಕ್ಸ್ಟ್ ನಮಗೆ ಬಿ ಬೇಕು ಅಂದಾಗ ಬಿ ನ ಕವರ್ ಮಾಡ್ಕೊಂಡು 4 into 2 8 ಆಯ್ತಲ್ವಾ? ಸಿ ಬೇಕು ಅಂದ್ರೆ 3 into 2 6. ಅರ್ಥ ಆಯ್ತಾ ಗಾಯ್ಸ್? ನೋಡಿ, ಇದನ್ನ ಸಿಂಪ್ಲಿಫೈ ಮಾಡ್ಬೋದಲ್ವಾ? ಇನ್ನೊಂದು ಸ್ಟೆಪ್, 2 ಇಂದ 2 3 2 4 2 6. ಸೊ ಆನ್ಸರ್ ಇಸ್ 6:4:3. ಓಕೆನಾ? ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ತಗೋತೀನಿ. ಹಾ ನೋಡಿ ಗೈಸ್, 6a:7b:8c. ಸೊ a:b:c ಎಷ್ಟು ಅಂತ ಕೇಳಿದಾರಲ್ವಾ? ನಾನು ಯಾವ ತರ ಹೇಳ್ದೆ? ಈಗ ನಾವು ಎ ಬೇಕು ಅಂದ್ರೆ ಏನ ಕವರ್ ಮಾಡಿ 7 into 8, 8 7 56 ಆಯ್ತು. ಬಿ ಬೇಕು ಅಂದ್ರೆ ಬಿ ಕವರ್ ಮಾಡಿ 8 6 48 48. ನೆಕ್ಸ್ಟ್ ಸಿ ಬೇಕು ಅಂದ್ರೆ ಸಿ ಕವರ್ ಮಾಡಿ 7 6 42. ಸಣ್ಣಗಾಗಿ ಇದನ್ನ ಸಿಂಪ್ಲಿಫೈ ಮಾಡಿ, ಯಾವ್ದಾದ್ರು ಒಂದ್ ನಂಬರ್ ಇಂದ 3 ಕೂಡ ಭಾಗ ಆಗ್ಬೇಕು. 2 ರಿಂದ 2 2 4, 2 8 16. ನೆಕ್ಸ್ಟ್ 2 1 2 2 4, ನೆಕ್ಸ್ಟ್ 2 2 2 1. ಸೊ ಮುಂದೆ ಏನಾದ್ರು ಸಿಂಪ್ಲಿಫೈ ಆಗುತ್ತಾ? 7 3 7 4 20 ಆಗಲ್ಲ. ಸೊ 3 ರಿಂದನು 37. ಸೊ ಆಗಲ್ಲ. ಸೊ ಆನ್ಸರ್ ಇಸ್ 28:24:21. ಅರ್ಥ ಆಯ್ತಾ ಗೈಸ್?